ನಮಸ್ಕಾರ ವೀಕ್ಷಕರೇ, ವಿಚಾರಗಳ ಹೂರಣ, ವ್ಯಾಖ್ಯಾನಗಳ ಚಿತ್ರಣ, ಮಾಹಿತಿ ಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕಾಯಿಲೆ ಅಂದರೆ ಮಲೇರಿಯಾ. ಭಾರೀ ಮಳೆ ಮತ್ತು ನಿಂತ ಕಲುಷಿತ ನೀರು ಸೊಳ್ಳೆಗಳ ಬೆಳವಣಿಗೆಗೆ ಉತ್ತಮ ವೇದಿಕೆಯನ್ನು ಏರ್ಪಡಿಸುತ್ತೆ. ಇದು ಮಲೇರಿಯಾಗೆ ಕಾರಣವಾಗುತ್ತೆ. ಮಲೇರಿಯಾ ಸೋಂಕುಳ್ಳ ಸೊಳ್ಳೆಯ ಕಡಿತದಿಂದ ಉಂಟಾಗುವ ರೋಗವಾಗಿದ್ದು ಇದೊಂದು ಮಾರಕ ಕಾಯಿಲೆಯಾಗಿಯೂ ಸಂಭವಿಸುತ್ತೆ. ಹಾಗಾದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ ಇಂದಿನ ಸಂಚಿಕೆಯಲ್ಲಿ. ಮಲೇರಿಯಾ ಎಂಬುದು ಪರೋಪಜೀವಿಯ ಸೋಂಕಿನಿಂದ ಬರುವ ಕಾಯಿಲೆ. ಪ್ಲಾಸ್ಮೋಡಿಯಂ ಎಂಬ ಪ್ರೋಟೋಜೋವದಿಂದ ಈ ಕಾಯಿಲೆ ಬರುತ್ತದೆ. ಪ್ರತಿ ವರ್ಷವೂ ಈ ಕಾಯಿಲೆಯು ಸುಮಾರು 650 ಮಿಲಿಯನ್ ಜನರನ್ನು ಬಾಧಿಸುತ್ತದೆ ಹಾಗೂ 1 ರಿಂದ 3 ಮಿಲಿಯನ್ ಜನರ ಸಾವಿಗೆ ಕಾರಣವಾಗ್ತಿದೆ. ಇವರಲ್ಲಿ ಹೆಚ್ಚಿನವರು ಚಿಕ್ಕ ಪ್ರಾಯದ ಮಕ್ಕಳು. ಬಡತನಕ್ಕೂ ಮಲೇರಿಯಾಕ್ಕೂ ಹತ್ತಿರದ ಸಂಬಂಧವಿದೆ. ಬಡತನದ ಕಾರಣದಿಂದಲೇ ಮಲೇರಿಯಾ ಬಾಧಿಸುತ್ತದೆ. ಆದರೂ ಆರ್ಥಿಕ ಹಿನ್ನಡೆಗೂ ಮಲೇರಿಯಾವೇ ಕಾರಣವಾಗಬಹುದು. ಹೆಚ್ಚಾಗಿ ಪ್ಲಾಸ್ಮೋಡಿಯಂ ಫಾಲ್ಸಿಪಾರಂ ಎಂಬ ಪರೋಪಜೀವಿಯು ಈ ರೋಗವನ್ನು ಹರಡುತ್ತದೆ. ಕಾರಣವಾಗುತ್ತಿರುವ ಮಲೇರಿಯಾವು ಇಂದು ಬಹುವಾಗಿ ಬಾಧಿಸುತ್ತಿರುವ ಅಂಟು ರೋಗವೆನಿಸಿದೆ. ಪ್ಲಾಸ್ಮೋಡಿಯಂ ಜಾತಿಗೆ ಸೇರಿದ ಪ್ರೋಟೋಜೋವಾ ಪರೋಪಜೀವಿಯು ಈ ರೋಗವನ್ನು ಹರಡುತ್ತದೆ. ಪ್ಲಾಸ್ಮೋಡಿಯಂ ಫಾಲ್ಸಿಪಾರಂ ಹಾಗೂ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಪರೋಪಜೀವಿಗಳು ಬಹಳ ತೀವ್ರ ರೂಪದ ಮಲೇರಿಯಾವನ್ನು ಹರಡುತ್ತವೆ. ಆದರೆ ಈ ಜಾತಿಯ ಇತರ ಪರೋಪಜೀವಿಗಳು ಪ್ಲಾಸ್ಮೋಡಿಯಂ ಓವೆಲ್, ಪ್ಲಾಸ್ಮೋಡಿಯಂ ಮಲೇರಿಯಾ ಹಾಗೂ ಕೆಲವು ಸಲ ಪ್ಲಾಸ್ಮೋಡಿಯಂ ನೋಲೆಸಿ ಸಹ ಮನುಷ್ಯನಿಗೆ ಮಲೇರಿಯಾ ಸೋಂಕನ್ನು ಉಂಟು ಮಾಡ್ತವೆ. ಮನುಷ್ಯರಿಗೆ ರೋಗ ಹರಡುವ ಈ ಗುಂಪಿನ ಪ್ಲಾಸ್ಮೋಡಿಯಂಗಳಿಗೆ ಮಲೇರಿಯಾ ಪರೋಪಜೀವಿ ಪರೋಪಜೀವಿಯು ನೇರವಾಗಿ ರೋಗವನ್ನು ಹರಡದೆ ರೋಗವಾಹಕ ಸೋಂಕುಕಾರಕಗಳ ಮೂಲಕ ಈ ರೋಗವು ಹರಡುತ್ತದೆ. ಹೆಚ್ಚಾಗಿ ಮಲೇರಿಯಾ ಪರೋಪಜೀವಿಗಳು ಅನಾಫಿಲಿಸ್ ಸೊಳ್ಳೆಗಳ ಮೂಲಕ ಹರಡುತ್ತವೆ. ಪರೋಪಜೀವಿಗಳು ರಕ್ತದಲ್ಲಿ ಸೋಂಕನ್ನು ಉಂಟುಮಾಡಿ ಕೆಂಪು ರಕ್ತ ಕಣದಲ್ಲಿ ದ್ವಿಗುಣಗೊಂಡು ರಕ್ತಹೀನತೆ, ತಲೆಭಾರವಾಗುವುದು, ಉಸಿರು ಕಟ್ಟುವುದು, ಹೃದಯ ತೀವ್ರವಾಗಿ ಬಡಿದುಕೊಳ್ಳುವುದು ಇತ್ಯಾದಿ ಮಲೇರಿಯಾ ರೋಗ ಲಕ್ಷಣಗಳನ್ನು ಉಂಟುಮಾಡುತ್ತವೆ. ಇಷ್ಟೇ ಅಲ್ಲದೆ ಇನ್ನಿತರ ಸಾಮಾನ್ಯ ಲಕ್ಷಣಗಳಾದ ಜ್ವರ, ಚಳಿ, ವಾಕರಿಕೆ, ಫ್ಲೂ ರೀತಿಯ ಲಕ್ಷಣಗಳು
ಕಾಯಿಲೆಯು ತೀವ್ರವಾದರೆ ಕೋಮಾ ಸ್ಥಿತಿ ಅಂದರೆ ಪ್ರಜ್ಞಾಹೀನತೆ ಅಥವಾ ಮರಣ ಸಂಭವಿಸಬಹುದು. ಮಲೇರಿಯಾದಲ್ಲಿ ಜ್ವರ, ಚಳಿ, ಮೂಳೆಗಳಲ್ಲಿ ನೋವು, ವಾಂತಿ, ರಕ್ತಹೀನತೆ, ಮೂತ್ರದಲ್ಲಿ ಅಸಹಜವಾಗಿ ಹೆಚ್ಚು ಹಿಮೋಗ್ಲೋಬಿನ್ ವಿಸರ್ಜನೆ ಹಾಗೂ ಸೆಳವು ಇತ್ಯಾದಿ ಲಕ್ಷಣಗಳು ಇರುತ್ತವೆ. ಪ್ಲಾಸ್ಮೋಡಿಯಂ ಫಾಲ್ಸಿಪಾರಂ ಪರೋಪಜೀವಿಯು ಮಲೇರಿಯಾ ಹರಡಿದ್ದರೆ ಚರ್ಮದಲ್ಲಿ ಜುಮುಗುಡುವ ಅಥವಾ ಇರುವೆ ಹರಿದಾಡಿದಂತಹ ಸಂವೇದನೆ ಇರಬಹುದು. ಮಲೇರಿಯಾ ಕಾಯಿಲೆಯಲ್ಲಿ ಇರುವಂತಹ ಗಮನಾರ್ಹ ಲಕ್ಷಣ ಅಂದರೆ ಒಂದು ಆವೃತ್ತದಲ್ಲಿ ಕ್ರಮವಾಗಿ ಕಾಣಿಸಿಕೊಳ್ಳುವ ಹಠಾತ್ ಚಳಿ, ನಡುಕ ಹಾಗೂ ಜ್ವರ, 4ರಿಂದ 6 ಗಂಟೆಯೊಳಗೆ ಬೆವರುವುದು. ಮಲೇರಿಯಾವು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಥವಾ ಪ್ಲಾಸ್ಮೋಡಿಯಂ ಓವೆಲ್ ರೋಗಾಣುಗಳಿಂದ ಹರಡಿದರೆ ಈ ಲಕ್ಷಣಗಳು 2 ದಿನಗಳಿಗೊಮ್ಮೆ ಕಾಣಿಸಿಕೊಳ್ತವೆ. ಪ್ಲಾಸ್ಮೋಡಿಯಂ ಮಲೇರಿಯಾ ರೋಗಾಣುವಿನಿಂದ ಮಲೇರಿಯಾ ಆಗಿದ್ರೆ ಇದೇ ಲಕ್ಷಣಗಳು 3 ದಿನಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತವೆ. ಸೊಳ್ಳೆಯು ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ ಸೋಂಕನ್ನು ಕೆಂಪು ರಕ್ತ ಕಣದಲ್ಲಿ ಬೆಳೆಸೋದ್ರಿಂದ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ. ಮಲೇರಿಯಾ ನೇರವಾಗಿ ರೋಗವನ್ನ ಹರಡದೆ ರೋಗವಾಹಕ ಸೋಂಕುಕಾರಕಗಳ ಮೂಲಕ ಈ ರೋಗವು ಹರಡುತ್ತೆ. ಗರ್ಭಿಣಿ ಮತ್ತು ಮಕ್ಕಳಿಗೆ ಮಲೇರಿಯಾ ಬಂದರೆ ಅಪಾಯ ಹೆಚ್ಚು. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಪ್ಲಾಸ್ಮೋಡಿಯಂ ಫಾಲ್ಸಿಪಾರಂನಿಂದ ಹರಡಿರುವ ಮಲೇರಿಯಾದಲ್ಲಿ ಪ್ರತಿ 36ರಿಂದ 48 ಗಂಟೆಗಳೊಳಗೆ ಮತ್ತೆ ಜ್ವರ ಮರುಕಳಿಸುತ್ತದೆ ಅಥವಾ ಜ್ವರ ಹಾಗೆಯೇ ನಿರಂತರವಾಗಿ ಮುಂದುವರಿಯುತ್ತಿರುತ್ತದೆ. ರೋಗಾಣು ಪರೋಪಜೀವಿಯು ಬೆಳೆದಂತೆಲ್ಲ ಅದು ಯಾವ ಕೆಂಪು ರಕ್ತ ಕಣದಲ್ಲಿ ಬೆಳೆಯುತ್ತಿದೆಯೋ ಅಥವಾ ಅದು ಒಡೆದು ಜಾಂಡೀಸ್ ಆಗಿ ಇತರ ಜೊತೆಗೆ ರಕ್ತಹೀನತೆ ಸಹ ಕಾಣಿಸಿಕೊಳ್ಳಬಹುದು. ವರ್ಗಗಳಿದ್ದು ಇವುಗಳಲ್ಲಿ 35 ಜಾತಿಗಳು ಪ್ಲಾಸ್ಮೋಡಿಯಂ ಪರೋಪಜೀವಿಯನ್ನು ಮನುಷ್ಯರಿಗೆ ಹರಡಬಲ್ಲವು. ಈ ಅನಾಫಿಲಿಸ್ ಸೊಳ್ಳೆಗಳಲ್ಲೆಲ್ಲ ಅನಾಫಿಲಿಸ್ ಗ್ಯಾಂಬಿಯಾ ಎಂಬುದು ಬಹಳ ಪ್ರಸಿದ್ಧವಾದುದು. ಯಾಕೆಂದರೆ ಇದು ತನ್ನ ಮೂಲಕ ಪ್ಲಾಸ್ಮೋಡಿಯಂ ಫಾಲ್ಸಿಪಾರಂ ಎಂಬ ಪರೋಪಜೀವಿಯನ್ನು ಮನುಷ್ಯನಿಗೆ ಹರಡಿ ಬಹಳ ತೀವ್ರ ರೂಪದ ಹಾಗೂ ಮಾರಕ ಮಲೇರಿಯಾ ಉಂಟುಮಾಡುತ್ತೆ. ಅನಾಫಿಲಿಸ್ ಮಾತ್ರವೇ ಮಲೇರಿಯಾವನ್ನು ಹರಡುತ್ತವೆ. ಮಕರಂದ ಹಾಗೂ ಸಿಹಿ ಪದಾರ್ಥಗಳನ್ನು ಸೇವಿಸಿ ಜೀವಿಸುವ ಗಂಡು ಅನಾಫಿಲಿಸ್ 1 ವಾರ ಮಾತ್ರವೇ ಬದುಕುತ್ತದೆ. ಹೆಣ್ಣು ಅನಾಫಿಲಿಸ್ ಶಕ್ತಿಯನ್ನು ಪಡೆಯಲು ಸಿಹಿ ಅಂಶವನ್ನು ಸೇವಿಸುತ್ತದೆಯಾದರೂ ಅದರ ಮೊಟ್ಟೆಗಳ ಬೆಳವಣಿಗೆಗೆ ರಕ್ತ ಸೇವನೆ ಅವಶ್ಯಕ. ಹೊಟ್ಟೆ ಭರ್ತಿಯಾಗುವಂತೆ ರಕ್ತವನ್ನು ಹೀರಿದ ನಂತರ ಸೊಳ್ಳೆಯು ಕೆಲವು ದಿನಗಳವರೆಗೆ ವಿಶ್ರಾಂತಿಯನ್ನು ತೆಗೆದುಕೊಂಡು ರಕ್ತವನ್ನು ಜೀರ್ಣಿಸಿಕೊಂಡು ಮೊಟ್ಟೆಯನ್ನು ಬೆಳೆಸುತ್ತದೆ. ಈ ಪ್ರಕ್ರಿಯೆಯು 2ರಿಂದ 3 ದಿನ ತೆಗೆದುಕೊಳ್ಳುತ್ತದೆಯಾದರೂ ಇದು ಉಷ್ಣತೆಯನ್ನು ಆಧರಿಸಿರುವ ಪ್ರಕ್ರಿಯೆಯಾಗಿದೆ. ನಂತರ ಈ ಸೊಳ್ಳೆಯು ಮೊಟ್ಟೆ ಇಡುತ್ತದೆ. ಹೆಣ್ಣು ಸೊಳ್ಳೆಯು ಮಲೇರಿಯಾ ಬಾಧಿತನ ರಕ್ತವನ್ನು ಹೀರಿದರೆ ಆಗ ಪರೋಪಜೀವಿಯು ಆ ಹೆಣ್ಣು ಸೊಳ್ಳೆಯ ದೇಹದಲ್ಲೇ ಬೆಳೆದು ಅದನ್ನೇ ರೋಗವಾಹಕನನ್ನಾಗಿ ಬಳಸುತ್ತದೆ.
ಪ್ಲಾಸ್ಮೋಡಿಯಂ ಪರೋಪಜೀವಿಗಳಲ್ಲಿ 2 ವಿಧಗಳು, ಗಂಡು ಮೈಕ್ರೋಗ್ಯಾಮೆಟೋಸೈಟ್ಸ್ ಹಾಗೂ ಹೆಣ್ಣು ಮೈಕ್ರೋಗ್ಯಾಮೆಟೋಸೈಟ್ಸ್. ಅನಾಫಿಲಿಸ್ ಸೊಳ್ಳೆಗಳು ರಕ್ತವನ್ನು ಹೀರುವಾಗ ಈ ಪರೋಪಜೀವಿಗಳನ್ನು ಸಹ ತಮ್ಮೊಳಗೆ ಹೀರಿಕೊಳ್ಳುತ್ತವೆ. ಸೊಳ್ಳೆಯ ಹೊಟ್ಟೆಯನ್ನು ಸೇರಿದ ಹೆಣ್ಣು ಹಾಗೂ ಗಂಡು ಪರೋಪಜೀವಿಗಳು ಅಲ್ಲಿ ಸಂಯೋಜನೆಗೊಂಡು ಝೈಗೋಟ್ಗಳನ್ನು ಉತ್ಪಾದಿಸುತ್ತವೆ. ಈ ಝೈಗೋಟ್ಗಳು ಉದ್ದನೆಯ ಚಲನಶೀಲ ಕಣಗಳಾಗಿದ್ದು ಯೂಸೈಟ್ಗಳಾಗಿ ಬೆಳೆಯುತ್ತವೆ. ಯೂಸೈಟ್ಗಳು ಬೆಳೆದು ಸ್ಪೋರೋಜೈಟ್ ಬಿಡುಗಡೆ ಮಾಡುತ್ತವೆ. ಇವು ಸೊಳ್ಳೆಯ ಲಾಲಾರಸ ಗ್ರಂಥಿಯನ್ನು ಸೇರಿಕೊಳ್ಳುತ್ತವೆ. ಸೊಳ್ಳೆಯು ಒಬ್ಬ ಮನುಷ್ಯನನ್ನ ಕಚ್ಚಿದಾಗ ಅದರ ಲಾಲಾರಸ ಗ್ರಂಥಿಯಲ್ಲಿರುವ ಮೊರೋಜೈಟ್ಗಳು ಈ ಮನುಷ್ಯನ ದೇಹವನ್ನ ಸೇರಿ ಮಲೇರಿಯಾದ ಜೀವನ ಚಕ್ರ ಆರಂಭವಾಗುತ್ತೆ. ಮಲೇರಿಯಾ ಎಂಬ ಮಾರಕ ಕಾಯಿಲೆಯ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ತಿಳಿಸ್ತೀನಿ ಒಂದು ಪುಟ್ಟ ವಿರಾಮದ ನಂತರ.